ಏನಿಲ್ಲ, ನಾವ್ ಎಲ್ಲರಿಗೂ ಹುಮ್ನಾಬಾದ್ ಮಾ ಜನತೆಗ ಶಾಂತಿಯಾಗಿರ್ರಿ, ನಿಮ್ ಜೊತೆ ಇದ್ದೇವು, ನಿಮ್ ಜೊತೆಲಿದ್ದೆವು. ಒಳ್ಳೆಕ್ಕೂ ಇದ್ದೆವು, ಕೆಟ್ಟದಕ್ಕೂ ಯಾವತ್ತೂ ತಪ್ಪು ದಾರಿದಲ್ಲಿ ಯಾರು ಹೋಗ್ಬೇಡ್ರಿ. ಏನಾಗಿದೆ ಆಗ ಹೋಗಿದೆ. ಈಗ ಆಗಿದ್ದಕ್ಕೆ ಏನು ಮಾಡಪ್ಪ ಇಲ್ಲ. ನಮ್ ಜಾಗದಾಗ ನಾವಿರೋಣ, ನೀವು ಎಲ್ಲರೂ ನಮ್ ಜೊತೆ ಇರ್ರಿ, ನಾವು ನಿಮ್ ಜೊತೆಯಲ್ಲಿ ಇರ್ತೇವೆ. ಶಾಂತಿ ಕಾಪಾಡೋಣ, ಹುಮ್ನಾಬಾದ್ ಶಾಂತಿ ಡೆವಲಪ್ಮೆಂಟ್ ಮಾಡೋಣ. ಇಷ್ಟೇ ನಮ್ಮ ಹುಮ್ನಾಬಾದ್ ಮಹಾಜನತೆ ಮನವಿ ಮಾಡಿ ಕೇಳಿ. ಆ ಜಾತ್ರಾದಲ್ಲಿ ಅವ್ರ ಅಧ್ಯಕ್ಷತೆಯಲ್ಲಿ ಆಗ್ಬೇಕು ಅಂತ ಹೇಳಿ ಒಂದು ಇದು ನಮ್ದು ಏನಪ್ಪಾ ಅಂದ್ರ ಮುಜರಾಕ್ ಆಫೀಸಲ್ಲಿ ಮಾಡ್ಕೊಂಡ್ ಬಂದಿದ್ದಾರೆ. ಅದು ಇಲ್ಲಿ ಆಫೀಸರ್ಸ್ ಗೊತ್ತಾಗಿಲ್ಲ. ಬಟ್ ದ ಪ್ರೊಸೀಜರ್ ಏನಿರುತ್ತೆ, ನಾವು MLA MLC ಆಹ್ವಾನಿತರಾಗಿರ್ತೀವೋ ನಮ್ಮ ಪ್ರೋಟೋಕಾಲ್ ಪ್ರಕಾರ ದೇ ಶುಡ್ ಗಿವ್ ಅಸ್ ರೆಸ್ಪೆಕ್ಟ್. ಏನೇ ಕಾರ್ಯಕ್ರಮ ಮಾಡಬೇಕಾದ್ರೆ ನಮ್ಗೆಲ್ಲ ಕೇಳ್ಕೊಂಡು ಕಾರ್ಯಕ್ರಮ ಮಾಡಬೇಕು. ಅದು ಮೇನ್ ಅದು ಏನಿರುತ್ತೆ, ಅಧ್ಯಕ್ಷ ಮತ್ತು ಇವರೆಲ್ಲ ಗೌರವಾನ್ವಿತ ಸದಸ್ಯರಿಗೆ ಮಾತ್ರ ಮತ್ತು AC ಅವ್ರಿಗೆ ಬರುತ್ತೆ. ಅದು ಏನೇ ಮಾಡಬೇಕಾದ್ರೆ ದೇವಸ್ಥಾನ ವೀರಭದ್ರೇಶ್ವರ ಟೆಂಪಲ್ನಲ್ಲಿ ಯಾವುದೇ ಮುಜರಾಯಿಗೆ ಬರುವಂತ ಎಲ್ಲ ದೇವಸ್ಥಾನಗಳು AC ಅಂಡ್ ಅಲ್ಲಿಂದ ಅಧ್ಯಕ್ಷರು ಮೆಂಬರ್ಸಿಗೆ ನೇರವಾಗಿ ದೇ ಆರ್ ದ ಹೆಡ್ ಆಫ್ ದಟ್. ಅದನ್ನು ಮಾತನಾಡಿದಾರ. ಅದು ನಾನಂದ ಇವ್ರಿಗೆ ಶಾಸಕರಿಗೆ, ನೀವು ಏನಾದ್ರೂ ಮಾಡ್ಬೇಕಾದ್ರ ಅದ್ರ ಬಗ್ಗೆದಾಗ ಮಾಹಿತಿ ತಗೊಳ್ಬೇಕು. ಫಸ್ಟ್ ನೀವು ಅಧ್ಯಯನ ಮಾಡ್ಬೇಕು, ಅದ್ರ ಬಗ್ಗೆದಾಗ ಚರ್ಚೆ ನೀವು ಸ್ಟಡಿ ಮಾಡ್ಬೇಕು. ಸ್ಟಡಿ ಮಾಡಿ ಬಂದು ನೀವು ಚರ್ಚೆ ಮಾಡ್ರಿ. ಯು ಆರ್ ಕಿಲ್ಲಿಂಗ್ ಸ್ಪಾಯ್ಲಿಂಗ್ KDP ಮೀಟಿಂಗ್ ಅಂತ ನಾನು ನೇರವಾಗಿ ಅಂದ. ಅಮ್ಮನ ಭೀಮರಾವ್ ಪಾಟೀಲ್ ಅಂತ ನಿಮ್ಗೆ ಗೊತ್ತಿಲ್ಲ, ಅವ್ರು ಏನಿಲ್ಲ, ಸುಮ್ಮನೆ ಕುಂತು ಇವನ್ ಅನ್ನೆಸರಿ ಪ್ರಚೋದನೆ ಮಾಡೋದು. ಅವ್ರ ಕೆಲಸನೇ ಇಷ್ಟೇ, ಜನರಿಗೆ ದಾರಿ ತಪ್ಪಿಸೋದು. ಮಾಡೋ ಹೊಸ ಕೆಲಸ ಇಂಡಸ್ಟ್ರಿಯಲ್ ಜೊತೆ ಹೊಲ ಒಪ್ಪಂದು ಎಲ್ಲ ಇದ್ರ ಕಡೆ ನೋಡ್ರಿ. ಅನ್ನೆಸರಿ ಏನಾಗಿದೆ ಎಷ್ಟೋ ಕೆಲಸದಲ್ಲಿ ಈಗ ಮನೆ ಚುಡುಪದಲ್ಲಿ ಮಾಡಿದ್ರು. ಇದಕ್ಕಿಂತ ಮುಂಚೆನೆ ಹುಮ್ನಾಬಾದ್ ಇದು ಏನ್ ರಾಜಶೇಖರ್ ಪಾಟೀಲ್ ಮಾಜಿ ಸಚಿವರಿದ್ದಾಗ 10 ಕೋಟಿ ಮುಖ್ಯಮಂತ್ರಿ ಆಲ್ರೆಡಿ ಒಂದ್ಸಲ ಚಾಲನೆ ಕೊಟ್ಟರೆ ಎಲ್ಲ ಕಡೆ ಚಾಲನೆ ಕೊಟ್ಟರೆ ಅಲ್ಲ, ಅದು ಕೊಟ್ಟರೆ 10 ಕೋಟಿ ಎರಡನೇ ಸಲ ಮತ್ತೆ ಮಾಡೋದೇನ್ ನೀಡೆಡ್. ಅನ್ನೆಸರಿ ಮುಖ್ಯಮಂತ್ರಿ ಒಂದ್ಸಲ ಚಾಲನೆ ಕೊಟ್ಟರೆ ಬರ್ತದೆ. ತಮ್ಮ ಮುಖಾಂತರ ಪೇಪರ್ ಮುಖಾಂತರ ನೋಡಿದಿನ ಇಲ್ಲ, ಇದು ಕೊಟ್ಟರಲ್ಲ ವಿಶ್ವಲ ಏನದಂತಾರದು ಏನ್ ಮಾಡ್ತಾ ಇದಾರ ಜನರಿಗೇನು ಮತ್ ಹೇಳ್ತಾರ ಏನಂತ, ಇಬ್ಬರು MLC ಅವರು ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಇವ್ರಿಗೆ ಡೆವಲಪ್ಮೆಂಟೇ ಬೇಕಾಗಿಲ್ಲ. ಅಲ್ಲಪ್ಪ ರಾಜ, ಡೆವಲಪ್ಮೆಂಟ್ ಅಲ್ಲ, ನೀನ್ ಇನ್ನು ಕಾಣ್ತಿರ್ತಿದ್ರಿ. ಇನ್ನ ಒಂದ್ಸರ್ತಿ MLA ಆಗಿದೆ, 2-3 ವರ್ಷ ಆಯ್ತು. ಇಂಡಸ್ಟ್ರಿ ಸಂಘಟ ಒಳ ಒಪ್ಪಂದಿಗೆ ಆಗಿದೆ, ಎಲ್ಲ ಜೊತೆನೆ ಎಲ್ಲ ಹೊರಗೆ ಬರ್ತಾ ಇದೆ. ಅವನಿಗೆ ಬೆಳಗ್ಗೆ ಎದ್ ಕೂಡ್ಲೆ ನೋಡ್ಬೇಕಾಗಿತ್ತು ಅವ್ನ ಮುಖ. ಅದೇನು ಇಂಡಸ್ಟ್ರಿ ಕರ್ರ ಹೊಡೆದು ನೋಡ್ರಿ. ಬಂದು ಅವ್ನು ಬರ್ಲಿಕ್ಕೇನೆ ಈ ಸ್ಟಾರ್ಟೆಡ್ ಅನ್ನೆಸರಿ ಹ್ಯಾಸ್ ಕ್ರಿಯೇಟೆಡ್ ದ ಪ್ರಾಬ್ಲಮ್ಸ್. ನೇರವಾಗಿ ಶಾಂತವಾಗಿದ್ದು ಚರ್ಚೆ ಮಾಡಿದ್ರೆ ಇದು ಏನೋ ಈ ಮಟ್ಟಿಗೆ ಬರ್ತಾ ಇರ್ಲಿಲ್ಲ. ನೇರವಾಗಿ ಭೀಮರಾವ್ ಪಾಟೀಲ್ ಅವ್ರದ್ದು ಸುಮ್ಮನೆ ಕುಂತಿ ನಾನು ಹೇಳ್ಬಿಟ್ಟು ಅದು ಏನಿದೆ ನೋಡವಿ. ಅದು ಮತ್ತೆ ಇವ್ರಿಗೆ ಒಂದು ಮಾತು ಹೇಳ್ತೀನಿ ಕೇಳಿ. ಹುಮ್ನಾಬಾದ್ದಾಗೆ ಅವನ ಗಂಗಳನಿಗೆ ಹೆಗ್ಗುಣ ಬಿದ್ದಲ್ಲ. ಬೀದರ್ ತಗೊಂಡು ಇವ್ರು ಏನ್ ಮಾಡೋದ್ರ ಶಾಸಕರು? ಬೀದರ್ ತಗೊಂಡು ಇವ್ರು ಏನ್ ಮಾಡ? ಹುಮ್ನಾಬಾದ್ದಾಗೆ ಅಷ್ಟು ಇಲ್ಲಿಗಲ್ ಎಲ್ಲ ಇವ್ರ ಕೆಲಸ. ಅದ್ರಲ್ಲಿ ಮತ್ತೆ ಬೀದರ್ ಅದು ಬೇಕು ಅವ್ರಿಗೆ. ಹುಮ್ನಾಬಾದ್ ಡೆವಲಪ್ ಮಾಡಪ್ಪ ಶಾಸಕರೇ, ಹುಮ್ನಾಬಾದ್ ಬಗ್ಗೆ ಚರ್ಚೆ ಮಾಡು. ಇಲ್ಲೇ ಸಾಕಷ್ಟು ಸಮಸ್ಯೆಗಳಿವೆ. ಇದು ಬಿಟ್ಟು ಇನ್ನೂವರೆಗೆ 3 ವರ್ಷ ಆಯ್ತು. ಆ 204, 205 ಲ್ಯಾಂಡಿಂದ ಅದು ರೆವೆನ್ಯೂ ಡಿಪಾರ್ಟ್ಮೆಂಟ್ ಬರುತ್ತೇನಾ ಏನ್ ಫಾರೆಸ್ಟ್ ಬರುತ್ತೆ ಅಂತ ಇನ್ನವರಿಗೆ ಅರ್ಥ ಮಾಡ್ಕೊಳಕ್ಕಾಗಿಲ್ಲ. ಆ ಹಾಸ್ಪಿಟಲ್ ಬಂದಿದಂತ ಫಂಡು ಇನ್ನೊಂದ್ ಸ್ವಲ್ಪ ದಿವಸ ಆಯ್ತು ಅಂದ್ರೆ ಬೇರೆ ಕಡೆ ಡೈವರ್ಟ್ ಆಗುತ್ತೆ. ಅದು ಅವ್ರಿಗೆ ಡೆವಲಪ್ಮೆಂಟ್ ಬೇಕಾಗಿಲ್ಲ. ಸುಮ್ಮನೆ ಮಾತಿಗೆ ಏನ್ ಮಾಡ್ಬೇಕು, ವಿಧಾನಸೌಧದಲ್ಲಿ ಹೋಗ್ಬೇಕು, ಅಲ್ಲೊಂದು ಶುಗರ್ ಫ್ಯಾಕ್ಟ್ರಿ ಬಗ್ಗೆ ಚರ್ಚೆ ಮಾಡಬೇಕು. ಬೇರೆ ಏನಾದ್ರು ಇದ್ರ ಬಗ್ಗೆ ನಾನ್ ಮಾಡಿಸಿದೀನಿ ಅಂತ ಹೇಳಿ ಹುಮ್ನಾಬಾದ್ ಫ್ಯಾಕ್ಟ್ರಿ ಬಗ್ಗೆ ಚರ್ಚೆ ಮಾಡಬೇಕು. ಜನರು ಏನ್ ತಿಳ್ಕೋತಾರ ನಾನು ಶಾಸಕನಾಗಿ ಪ್ರಶ್ನೆ ಎತ್ತಿದ್ದೀನಿ ಅಂತ ಹೇಳಿ ಜನರಿಗೆ ಖುಷಿ ಮಾಡಬೇಕು, ಡೈವರ್ಟ್ ಮಾಡ್ಬೇಕು. ಅದು ಬಿಟ್ಟು ಇವ್ರು ಏನು ಮಾಡ್ತಲ್ಲ. ಎಲ್ಲಾ ಕಡೆ ಏನೇನ್ ಕೆಲಸ ನಡೀತಾ ಇದಾವ, ಎಲ್ಲಾ ಕೆಲಸ ಇವ್ರ ಅಣ್ಣ ತಮ್ಮಂದಿರ ಮಾಡಿ ಪೂರಾ ಹುಮ್ನಾಬಾದ್ ಕೆಡಿಸ್ತಾ ಇದ್ದಾರೆ. ಸರ್, ಇವತ್ತಿನ ಘಟನೆಗೆ ನೇರವಾಗಿ ಯಾರು ಹೊಣೆ ಅಂತ್ರಿ? ಯಾರು ನೇರವಾಗಿ ಗೊತ್ತಾಗುತ್ತಲ್ಲ ನಿಮ್ಗೆ. ಈಗ ನೋಡಿ, ಈಗ ಆಲ್ರೆಡಿ ವಿಡಿಯೋ ನಿಮ್ದು ರೆಕಾರ್ಡಿಂಗ್ ವಿಡಿಯೋ ಚಿಪ್ ಎಲ್ಲ ಕಡೆ ಕ್ಲಿಪ್ ಬಂದಿದೆ, ಹೌದಾ ಇಲ್ಲ? ಆ ಕ್ಲಿಪ್ ನೋಡಿದ್ರೆ ಗೊತ್ತಾಗ್ತದೆ ಏನಿದೆ ಏನಿಲ್ಲ. ಇಲ್ಲ ಸರ್, ಅದಕ್ಕೆ ಕಾರಣ ಅವಾಚ್ಯ ಶಬ್ದ ಬಳಕೆನೇ ಕಾರಣ. ಅವಾಚ್ಯ ಶಬ್ದ ಬಳಕೆ ಆಯ್ತು. ನಾವು ಏನ್ ಚರ್ಚೆ ಆಗ್ಬೇಕಾಗಿತ್ತು ಆ ಚರ್ಚೆ ಆಗ್ಲಿಲ್ಲ ಅಲ್ಲಿ. ಇವತ್ತಿನ KDP ಮೀಟಿಂಗ್ ಅಂದ್ರೆ ಏನು? ಪೂರಾ ನಮ್ ಇದು ಡೆವಲಪ್ಮೆಂಟ್ ಬಗ್ಗೆ ಚರ್ಚೆ ಆಗ್ಬೇಕು ಅಷ್ಟೇ. ಇದು ನಾವು ಮಾಡೋದು ಎದ್ರ ಸಲುವಾಗಿ. ಬಟ್ ಅದು ಬಿಟ್ಟು ಬೀದರ್ದು ಮಾಡಿ ಎವ್ರಿಬಡಿ ಇಸ್ ಹ್ಯಾವಿಂಗ್ ಈಕ್ವಲ್ ರೈಟ್ಸ್.
ಬೀದರ್ದೇ ತೆಗಿಬೇಕು ಅಂತಲ್ಲ, ಬೀದರ್ದಾಗ ತೆಗಿಲಿ, ಬಸವ ಕಲ್ಯಾಣದಾಗ ತೆಗಿಲಿ, ನಾವು ಎಲ್ಲರಿಗೂ ಎವ್ರಿಬಡಿ ಇಸ್ ಹ್ಯಾವಿಂಗ್ ರೈಟ್ಸ್ ಟು ಆಸ್ಕ್ ಎನಿಥಿಂಗ್. ಆದ್ರೆ ಭೀಮರಾವ್ ಪಾಟೀಲ್ ಏನಂದ್ರು, ಆಯ್ತು ಅದನ್ನು ಏನ್ ಬೇಕಾದ್ರೂ ಚರ್ಚೆ ಮಾಡ್ರಿ, ಮೊದಲು ಸಾಕಷ್ಟು ಪ್ರಶ್ನೆಗಳಿದಾವ. ಹುಮ್ನಾಬಾದ್ ನಮ್ಮ ರಾಜೇಶ್ವರ್ ಶುಗರ್, ಇದು ನಮ್ದು ಹಳಿಕೇಡ್ ಶುಗರ್ ಫ್ಯಾಕ್ಟ್ರಿ ಬಗ್ಗೆ ಚರ್ಚೆ ಆಯ್ತು. 2 ತಿಂಗಳಾಯ್ತು, ರೈತರಿಗೆ ಇನ್ನೂವರೆಗೆ ಯಾರು 5 ಫ್ಯಾಕ್ಟ್ರಿದವ್ರು ಯಾರು ಇನ್ನೂ ದುಡ್ಡು ಹಾಕಿಲ್ಲ. ಒಂದು ಇನ್ಸ್ಟಾಲ್ಮೆಂಟ್ ಹಾಕಿದ್ದಾರೆ. ಅದ್ರ ಬಗ್ಗೆ 2,950 ರೂಪಾಯಿ ಹಾಕ್ಬೇಕು. ಸಾಕಷ್ಟು ಇನ್ನು ರೈತರ ಬಗ್ಗೆ ಸಾಕಷ್ಟು ಸಮಸ್ಯೆಗಳು ಏನೇನದ, ನೇರವಾಗಿ ಟೈಮ್ ಇನ್ನು 12ವರೆಗೆ ಸ್ಟಾರ್ಟ್ ಆಗಿತ್ತು. ಅದ್ರ ಬಗ್ಗೆದಾಗ ಚರ್ಚೆ ಮಾಡೋಣ ಅಂತ ಇವ್ರಂದ್ರು ಅಷ್ಟೇ. ಅದು ನಾನೇ ಅನ್ನೋರಿಗೆ ಇಲ್ಲಿ ಬಂತದು ಅಷ್ಟೇ. ಅಂದ್ರೆ ಶಾಸಕರಿಂದ ಅವಾಚ್ಯ ಶಬ್ದಗಳು ಸ್ಟಾರ್ಟ್ ಆಯ್ತಂತೀಗ ಶಾಸಕ ಅಲ್ಲಿ ನೋಡಿ ಕ್ಲಿಪ್ ಇದೆ. ಇಲ್ಲ, ಈಗ ನಿಮ್ಮ ಒಪಿನಿಯನ್ ಹೇಳಿ ಸರ್. ನಂದು ಒಪಿನಿಯನ್ ನಾನು ಹೇಳ್ತಿಲ್ಲ ನೇರವಾಗಿ. ಇದು ಅನ್ನೆಸರಿ. ಇವ್ರೇನು ಹೇಳಿದ್ರು, ಮೊನ್ನೆ MLC ಸಾಹೇಬರು, ಮಂತ್ರಿಗಳು ಹೇಳಿದ್ರು ಏನಪ್ಪಾ ಅಂದ್ರೆ, ಆ ಬೀದರ್ದು ಏನೇ ಸಮಸ್ಯೆ ಇರಲಿ ನಾನು ADRLದವ್ರಿಗೆ ಹೇಳಿದ್ದೀನಿ, ಅದು ಏನೇ ಸಮಸ್ಯೆ ಇದ್ರೆ ನಾನು ಸರಿಪಡಿಸ್ತೀನಿ ನೇರವಾಗಿ ಅಂತ ಅವ್ರು ಹೇಳ್ಬಿಟ್ರು. ನೆಕ್ಸ್ಟ್ ಈಗ ಅದು ಬೇರೆ ಇದು ಚರ್ಚೆ ಮಾಡೋಣ ಅಂತೇಳಿ. ಆದರೂ ಅವ್ರು ಏನ್ ಮಾಡಿದ್ರು, ಇದು ಪ್ರಶ್ನೆ ಬಗ್ಗೆದಾಗ ಅದು ಇದು ಮಾತಾಡಿ ನಾನು ರಿಸಗ್ನೇಷನ್ ಕೊಡ್ತೀನಿ ಅಂತಂದ್ರೆ, ಇವ್ರೇನಂದ್ರು ಭೀಮರಾವ್ ಪಾಟೀಲ್ ಅವರು ಹುಮ್ನಾಬಾದ್ ಬಗ್ಗೆ ಇದೆಲ್ಲ ತೆಗೆದ್ರು. ಸ್ವತಃ ಅವ್ರದೇನ ಲಾಸ್ ಅದ, ಸಾಕಷ್ಟು ಸಮಸ್ಯೆಗಳನ್ನು ನಿಂದೆ ಇಷ್ಟೆಲ್ಲ ತಪ್ಪು ಕೆಲಸ ಮಾಡಿ ನೀನು ಬೀದರ್ ಬಗ್ಗೆ ಆ ಬಗ್ಗೆ ನೀನು ಏನ್ ಚರ್ಚೆ ಮಾಡ್ತಾ ಇದೀಯ ಅಂತ ನೇರವಾಗಿ ಅಂದ್ರು ಅಷ್ಟೇ. ಅದು ನಾನಿ ಅಂತ ಹಾಕ್ಬಿಡ್ಲೆ ಅವ ಯೂಸ್ಡ್ ಅದು ಇದು ಅಮ್ಮನ ಇದರಲ್ಲಿ ಅನ್ಫಾರ್ಚುನೇಟ್ಲಿ ಎಲ್ಲ ನೋಡಿದ್ರಲ್ಲ ತಾವು ಕ್ಲಿಪ್ಪಲ್ಲಿ ಎಲ್ಲ ಇದೆ, ಅದರಲ್ಲಿ ಏನಿಲ್ಲ. ಮುಂಚೆನೆ ಇವ್ರು ಹೋಗಿ ಇದ್ರ ಬಗ್ಗೆದಾಗೆಲ್ಲ ಬಿಫೋರ್ KDP ಮೀಟಿಂಗ್ ಅವ್ರು ಪ್ರೆಸ್ ಮೀಟ್ ಮಾಡಿದಾರೆ. ಆ ಪ್ರೆಸ್ ಮೀಟ್ನು ತಾವು ನೇರವಾಗಿ ನೋಡ್ಬೋದು, ನೋಡಿದ್ರಲ್ಲ ಎಲ್ಲ. ಅದಕ್ಕೆ ಇವ್ರು ಏನ್ ಮಾಡ್ತಾ ಇದಾರೆ, ನಮ್ಮ ಹುಮ್ನಾಬಾದ್ ತಾಲೂಕ ಜನರಿಗೆ ಇವ್ರು ಹೇಳೋದೊಂದು ಮಾಡೋದೊಂದು ಜಾರಿ ತಪ್ಪಿಸ್ತಾ ಇದ್ದಾರೆ. ಮತ್ತೇನು ನಾಳೆಗೆ ತಾನೇ ಏನಪ್ಪಾ ನನಗಿಷ್ಟು ನಾನು ಒಬ್ಬನೇ, ಇವ್ರಿಬ್ಬರು MLC ಅವರು ನೇರವಾಗಿ ಎಲ್ಲ ನೋಡ್ತಾ ಇದ್ರೆ ಎಲ್ಲಿ ಏನ್ ಕೆಲಸ ನಡೀತಾ ಇರೋ ಜನರಿಗೆಲ್ಲ ಗೊತ್ತಾಗ್ತಾ ಇದೆ. ಮತ್ತೆ ಇವ್ರ ಜೊತೆ ಇರೋಂಥ ಜನರ ಬಗ್ಗೆನೂ ತಾವು ನೋಡ್ಕೊಳ್ಬೋದು. ಯಾವುದೇ ಫಂಕ್ಷನ್ ಹೋಲಿ, ಎಲ್ಲೇ ಹೋಲಿ. ಈಗ ಏನಪ್ಪಾ ಅಂದ್ರೆ ಪ್ರೋಟೋಕಾಲ್ ಯಾವಾಗ್ನೂ ನೋಡ್ತಾ ಇದ್ರೆ ಸಿನ್ಸಿಗೆ ನಾವು ಆಗಿದ್ದು ಹಿಡಿದು ಮೊನ್ನೆ ಇದರಲ್ಲಿ ಚುಡುಗೊಪ್ಪದಲ್ಲಿ ಪ್ರೋಟೋಕಾಲು ಉಲ್ಲಂಘನೆ ಮಾಡಿದ್ರು. ಮಾಡೋದೆಲ್ಲ ಮಾಡೋದು. ಮತ್ತ ನಾನು ಸುಮ್ಮನೆ ಹೋಗಿದ್ದೀನಿ ಅಲ್ಲೆಲ್ಲ ಕೆಲಸ ವಿಸಿಟ್ ಮಾಡ್ಲಾಕ, ಮತ್ತೆ ಮ್ಯಾಲ ಹಾಸ್ಪಿಟಲ್ ನೋಡ್ಲಾಕ, ಮತ್ತೆ ಗುಸಿ ಯಾಕೆ ಹಿಡಿದ್ರಪ್ಪ ನೀವು? ನೇರವಾಗಿ ನೀವೆಲ್ಲ ಪ್ರಶ್ನೆ, ಈಗ ನಿಮಗೆಲ್ಲ ಬಗ್ಗೆ ಗೊತ್ತಿದೆ. ಭೀಮರಾವ್ ಪಾಟೀಲ್ ಹೆಂಗಿದ್ದಾರ, ಮಾಜಿ ಮಂತ್ರಿಗಳು ಹೆಂಗಿದ್ದಾರ, ಚಂದ್ರಶೇಖರ್ ಪಾಟೀಲ್ ಹೆಂಗಿದ್ದಾರ. ಮತ್ತೆ ಹೇಳೋದು ನನಗೇನು ಕೆಲಸ ಮಾಡಿ, ಎಲ್ಲ ಅವನೇ ಕೆಲಸ ಮಾಡ್ತಾ ಇದ್ದಾರೆ ಮಾನ್ಯ ಶಾಸಕರು. ಮತ್ ಮ್ಯಾಲಿಂದ ನಾಟಕ. ಮತ್ತೆಲ್ಲರಿಗೇನು ನನ್ಗೆ ಇವ್ ಕೆಲಸ ಡೆವಲಪ್ಮೆಂಟ್ ಮಾಡಲ್ಲ, ಡೆವಲಪ್ಮೆಂಟ್ ಮಾಡೋದಿತ್ತು ಸಾಕಷ್ಟು ಡೆವಲಪ್ಮೆಂಟ್ ಅದ. ಒಕ್ಕಟ್ಟಾಗಿ ನಾವೆಲ್ಲರೂ ಕೂಡಿ ನಾವು ಮತ್ತೆ ಭೀಮರಾವ್ ಪಾಟೀಲ್ ಏನ್ ಹೇಳಿದ್ರು, ಸುಮಾರು ವರ್ಷದಿಂದ ನಮ್ಮ ಹಾಸ್ಪಿಟಲ್ ದುಡ್ಡು ಬಂದಿದೆ, ಮಾನ್ಯ ಮಂತ್ರಿಗಳೇ ನೀವೇ ಅರಣ್ಯ ಮಂತ್ರಿ ಇದ್ರಿ, ಅದು ಏನಾದ್ರೂ ಮಾಡಿ ನಮ್ಗೆ ಲ್ಯಾಂಡ್ ಕೊಟ್ರ ನಮ್ಗೊಂದು ಹುಮ್ನಾಬಾದ್ದಾಗ ಒಂದು ಚೆನ್ನಾಗಿರೋ ಹಾಸ್ಪಿಟಲ್ ಆಗ್ತದೆ. ನೇರವಾಗಿ ಮಾತಾಡಿದ್ರು ಅವ್ರು. ನಾವು ಯಾವಾಗೂ ಹುಮ್ನಾಬಾದ್ ಡೆವಲಪ್ಮೆಂಟ್ ಮಾಡ್ಬೇಕೇ ಅಂತಿದೆ. ಯಾಕಂದ್ರೆ ಇದು ಏನೋ ತಪ್ಪಾಗಿ ಏನೋ ಆಗಿದೆ. ನಾವಂತೂ ಹುಮ್ನಾಬಾದ್ ಯಾವಾಗೂ ಡೆವಲಪ್ಮೆಂಟ್, ಯಾಕಂದ್ರೆ 50 ವರ್ಷದಿಂದ ಜನರು ನಮ್ಗೆಲ್ಲ ಆಶೀರ್ವಾದ ಮಾಡಿದಾರ. ಏನಿದೆ ಒಂದು 3-4 ವರ್ಷ ನಮ್ದು ಏನೋ ಆಯ್ತು ಹೋಯ್ತು. ಮುಂದೆ ಬರೋಂಥ ದಿನಗಳಲ್ಲೂ ಜನರಿಗೆ ಆಲ್ರೆಡಿ ನಮ್ ಜೊತೆ ಇದ್ದಾರ, ಆಶೀರ್ವಾದ ಸ್ವತಃ ಮಾಡ್ತಾರ. ಮತ್ ಮೇಲೆ ನಾಟಕ ನೋಡೋದು, ಮಾತಾಡೋದು ನೋಡ್ರು ಅವ್ರ ಹತ್ರ ಎಲ್ಲ ಬಿಡ್ತಾ ಇದಾರೆ. ಯಾರು ಬಿಡ್ತಾ ಇದಾರಪ್ಪ, ಒಂದು ನೋಡ್ರಿ ಫೋನ್ ಮಾಡ್ರಿ 2,000 ಜನ 3,000 ಜನ ನಮ್ದು ಯಾವುದೋ ಫಂಕ್ಷನ್ ಅಲ್ಲಿ ಬರ್ತಾರ. ಎಲ್ಲರೂ ಸಾಕಷ್ಟು ನಾವು ರಾಜಶೇಖರ್ ಪಾಟೀಲ್ ಮಾಜಿ ಮಂತ್ರಿಗಳು ಮತ್ತೆ ನಮ್ಮ ದೇವಂತ ಬಸವರಾಜ್ ಪಾಟೀಲ್ ಸಾಕಷ್ಟು ಈ ಹುಮ್ನಾಬಾದ್ ತಾಲೂಕ ಸಾಕಷ್ಟು ಸೇವೆ ಮಾಡಿದಾರ ಅಂತ ಹೇಳಿ ಜನರು ನಮ್ಮ ಜೊತೆ ಇದ್ದಾರ. ಸರ್, ಈಗ ಘಟನೆ ನಂತರ ಹುಮ್ನಾಬಾದ್ ಪಟ್ಟಣದ ಬಿಗುವಿನ ವಾತಾವರಣ ಅದ. ಎಲ್ಲ ಜನರಲ್ಲಿ ಏನೋ ಒಂದು ರೀತಿಯಲ್ಲಿ ಭಯದಲ್ಲಿ ಇದು ಮಾಡ್ಕೊಂಡು ಏನೋ ಇದಾಗ್ತಿದೆ ಅನ್ನೋದು. ಅವ್ರಿಗೆ ಏನ್ ಹೇಳ್ಬೇಕಂತ ಮುಂದೆ ಜನರಿಗೆ ಮೆಸೇಜ್ ಕೊಡ್ಬೇಕು? ಏನಿಲ್ಲ, ಅವ್ರಿಗೆ ಆಲ್ರೆಡಿ ನಮ್ ಸಾಕಷ್ಟು ಜನ ನಮ್ಮ ಜೊತೆ ಫೋನ್ ಮುಖಾಂತರ ಮಾತನಾಡಿದಾರ. ನಾವು ಅವ್ರಿಗೆ ಎಲ್ಲರಿಗೂ ಹೇಳಿದೀವಿ, ಏನಿಲ್ಲ ತಾವೆಲ್ಲ ಇದ್ರಾಗ ಹೋಗ್ಬಾಡಿ, ಇದು ಏನಿಲ್ಲ, ಇವೆಲ್ಲ ರಾಜಕಾರಣಿಯಲ್ಲಿ ಪಾಲಿಟಿಕ್ಸ್ ಅಲ್ಲಿ ಇವೆಲ್ಲ ಆಯ್ತಾ ಇರ್ತಾವ. ನಾವು ನಿಮ್ ಜೊತೆ ಇದ್ದೇವೆ. ಮುಂದ್ ಬರಂತ ದಿನಗಳನ್ನ ನಾವೆಲ್ಲ ತೋರಿಸೋಣ, ನಾವು ಒಕ್ಕಟ್ಟಾಗಿದ್ದು ನಾವು ಮುಂದ್ ಬರಂತ ದಿನಗಳದ ಯಾರು ತಪ್ಪು ಯಾರು ಸರಿ ಅಂತ ಗೊತ್ತಾಗ್ತದೆ. ಶಾಂತಿಯಾಗಿರ್ರಿ ಜನರು, ನಾವೆಲ್ಲ ಇದ್ದೀವಿ ನಿಮ್ ಜೊತೆ. ಇವೆಲ್ಲ ಪಾಲಿಟಿಕ್ಸ್ ಅಲ್ಲಿ ಇವೆಲ್ಲ ಆಯ್ತಾ ಇರ್ತಾವ, ಹೌದಾ ಇಲ್ಲ? ಅದಕ್ಕೆ ನೇರವಾಗಿ ಎಲ್ಲರಿಗೆ ಇದು ಮಾಡಿದೀವಿ. ಈಗ ಆಲ್ರೆಡಿ ಇನ್ಸ್ಟ್ರಕ್ಷನ್ ಕೊಟ್ಟಿದೀವಿ. JJM ವರ್ಕ್ ಧೂಳ್ಗುಂಡಿದು ಮತ್ತು PWD ವರ್ಕ್ ಎಲ್ಲ ಸಾಕಷ್ಟು ಈಗ ಮುಂದೆ ಬರೋಂಥ ದಿನದಲ್ಲಿ ಎಲ್ಲ ಹೊರಗೆ ಬರುತ್ತೆ. ಯಾರ್ದು ಏನಿಲ್ಲ.
ಫ್ಲಾಟ್ ಖರೀದಿಸುವ ಪ್ಲಾನ್ ಇರುತ್ತೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.